ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವೈಕುಂಠ ಏಕಾದಶಿನಲ್ಲಿ ಉಪವಾಸವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಯಾವೆಲ್ಲ ನಿಯಮಗಳನ್ನು ಉಪವಾಸದಲ್ಲಿ ಪಾಲನೆಯನ್ನು ಮಾಡಬೇಕು, ಯಾವಾಗ ಉಪವಾಸವನ್ನು ಪ್ರಾರಂಭ ಮಾಡಿ ಯಾವಾಗ ಅಂತ್ಯಗೊಳಿಸಬೇಕು ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಅದು ಆ ದಿವಸ ಸಾಕ್ಷಾತ್ ಶ್ರೀ ವಿಷ್ಣು ವೈಕುಂಠ ದ್ವಾರವನ್ನು ತನ್ನ ಭಕ್ತರಿಗೆ ತೆರೆಯುವಂಥ ದಿನ. ಈ ದಿನ ನೀವು ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ ಪೂಜೆ ಮಾಡೋದ್ರಿಂದ ಮೋಕ್ಷದ ಮಾರ್ಗ ಸುಗಮ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಶ್ರೀಮನ್ನಾರಾಯಣನ ಸಂಪೂರ್ಣವಾದಂಥ ಕೃಪೆ ನಿಮಗೆ ದೊರೆಯುತ್ತೆ. ಇನ್ನು ಈ ದಿವಸ ಯಾವ ರೀತಿಯಲ್ಲಿ ಉಪವಾಸವನ್ನು ಮಾಡಬೇಕಂತ ಹೇಳಿದ್ರೆ, ಉಪವಾಸವಿದ್ದು ಪೂಜೆಯನ್ನು ಮಾಡುವಂಥವರು ನೀವು ಏಕಾದಶಿ ದಿವಸ ಮಾತ್ರ ಅಲ್ಲ, ಅದರ ಹಿಂದಿನ ದಿನವಾದ ದ್ವಾದಶಿಯ ದಿವಸ ಒಂದೇ ಹೊತ್ತಿನ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಇಡೀ ದಿವಸದಲ್ಲಿ ಒಂದು ಹೊತ್ತು ಮಾತ್ರ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿರಬೇಕಾಗತ್ತೆ. ಇನ್ನು ಏಕಾದಶಿಯ ದಿವಸ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸಿದ ನಂತರದಿಂದ ನಿಮ್ಮ ಉಪವಾಸ ಪ್ರಾರಂಭ ಆಗುತ್ತೆ. ಈ ಉಪವಾಸದಲ್ಲಿ 3 ಬಗೆಯ ಉಪವಾಸಗಳು ಇರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿರ್ಜಲ ಉಪವಾಸ. ಅಂದರೆ ನೀವು ನೀರನ್ನು ಸಹ ಸೇವನೆ ಮಾಡದೆ ಮಾಡುವಂಥದ್ದೇ ಈ ನಿರ್ಜಲ ಉಪವಾಸ. ಇದು ನಿಮಗೆ ಶಕ್ತಿ ಇತ್ತು, ಆರೋಗ್ಯ ಚೆನ್ನಾಗಿದೆ, ಗಟ್ಟಿಮುಟ್ಟಾಗಿದ್ದೀವಿ, ನಮ್ಮ ಕೈಲಿ ಆಗುತ್ತೆ ಅನ್ನುವಂಥವರು ಈ ಒಂದು ನಿರ್ಜಲ ಉಪವಾಸವನ್ನು ಮಾಡಬಹುದು. ಇನ್ನು ಎರಡನೆಯದು ಒಂದು ಹೊತ್ತಿನ ಉಪವಾಸ. ಅಂದರೆ ಆ ಇಡೀ ದಿವಸದಲ್ಲಿ ನಮಗೆ ಆಗೋದಿಲ್ಲ ಅಂತ ಹೇಳೋವಂಥವ್ರು, ಈ ರೀತಿ ನಿರ್ಜಲ ಉಪವಾಸ ಆಗೋದಿಲ್ಲ ಅಂತ ಹೇಳೋವಂಥವ್ರು ಒಂದು ಹೊತ್ತಿನ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಉಪವಾಸವನ್ನು ಮಾಡ್ಬೋದು. ಅಂದರೆ ಇಡೀ ದಿವಸ ಉಪವಾಸವಿದ್ದು ರಾತ್ರಿ ನೀವು ಒಂದೇ ಹೊತ್ತಿನ ಸಾತ್ವಿಕ ಆಹಾರವನ್ನು ಸೇವಿಸಿ ಉಪವಾಸವನ್ನು ಮಾಡ್ಬೋದು. ಇನ್ನು ಮೂರನೆಯದು ಹಾಲು ಅಥವಾ ಹಣ್ಣನ್ನು ಮಾತ್ರ ಸೇವನೆ ಮಾಡಿ ಉಪವಾಸವನ್ನು ಮಾಡುವಂಥದ್ದು. ಈಗ ನಿರ್ಜಲ ಉಪವಾಸವನ್ನು ಮಾಡೋದಕ್ಕೆ ಆಗೋದಿಲ್ಲ, ಆದ್ದರಿಂದ ಸ್ವಲ್ಪ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತೀನಿ ಅನ್ನೋಂಥವ್ರು ಈ ರೀತಿಯಾಗಿ ಉಪವಾಸ ಮಾಡ್ಬೋದು. ಯಾಕೆಂದರೆ ಕೆಲವರಿಗೆ ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಆ ರೀತಿ ನಿರ್ಜಲ ಉಪವಾಸವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ಈ ರೀತಿ ಹಾಲು ಅಥವಾ ಹಣ್ಣನ್ನು ಅಲ್ಪ ಪ್ರಮಾಣದಲ್ಲಿ ಸೇವನೆಯನ್ನು ಮಾಡಿ ಉಪವಾಸವನ್ನು ಮಾಡ್ಬೋದು. ಈ ರೀತಿಯಾಗಿ 3 ಬಗೆಯ ಉಪವಾಸವನ್ನು ಮಾಡಬಹುದು. ಇನ್ನು ಸಂಪೂರ್ಣ ಉಪವಾಸ ಅಂದರೆ ನಿರ್ಜಲ ಉಪವಾಸವನ್ನು ಮಾಡುವಂಥವರು ಹಿಂದಿನ ದಿನ ಒಂದು ಬಾರಿ ಮಾತ್ರ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ, ಇನ್ನು ಉಪವಾಸವನ್ನು ಯಾವಾಗ ಮುರಿಬೇಕಂತ ಹೇಳಿದ್ರೆ, ನಿರ್ಜಲ ಉಪವಾಸವನ್ನು ಇದ್ದಂಥವರು ಅದೇ ದಿವಸ ನೀವು ಉಪವಾಸ ಮುರಿಯೋದಕ್ಕೆ ಬರೋದಿಲ್ಲ. ನೀವು ಮರುದಿನ ಅಂತ ಹೇಳಿದ್ರೆ ದ್ವಾದಶಿ ತಿಥಿ ಪ್ರಾರಂಭ ಆದ ನಂತರದಲ್ಲಿನೇ ನೀವು ಉಪವಾಸವನ್ನು ಮುರಿಬೇಕಾಗತ್ತೆ. ಕೆಲವೊಮ್ಮೆ ಏಕಾದಶಿ ದಿವಸನೇ ರಾತ್ರಿ ವೇಳೆ, ಅಂದರೆ ಹಿಂದಿನ ದಿವಸನೇ ಸ್ವಲ್ಪ ಏಕಾದಶಿ ತಿಥಿ ಪ್ರಾರಂಭ ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ ಆ ದಿವಸ ರಾತ್ರಿ ವೇಳೆಗೆ ಏಕಾದಶಿ ತಿಥಿ ಕೆಲವೊಮ್ಮೆ ಮುಗಿದೋಗುತ್ತೆ. ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಅದು ಮುಗಿದ ನಂತರ ಕೆಲ ಸಮಯದ ನಂತರ ಉಪವಾಸವನ್ನು ಮುರಿಬೋದಾಗಿರುತ್ತೆ. ಆದರೆ ಸಂಪೂರ್ಣ ಏಕಾದಶಿ ಈ ದಿವಸ ಇದ್ದು ಮರುದಿನ ಏಕಾದಶಿ ತಿಥಿ ಮುಗಿಯುತ್ತೆ ಅಂತ ಹೇಳಿದ್ರೆ ಅದು ಮುಗಿದು ದ್ವಾದಶಿ ತಿಥಿ ಪ್ರಾರಂಭ ಆದಮೇಲೆ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ. ಇನ್ನು ಈ ಬಾರಿಯ ಏಕಾದಶಿನಲ್ಲಿ ಡಿಸೆಂಬರ್ 30 ಸಂಪೂರ್ಣ ಏಕಾದಶಿ ಇರುತ್ತೆ. ಡಿಸೆಂಬರ್ 31ನೇ ತಾರೀಕು ಬೆಳಗಿನ ಜಾವ 5 ಗಂಟೆ 2 ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ. ಅಲ್ಲಿಂದ ನಂತರದಲ್ಲಿ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ದ್ವಾದಶಿ ತಿಥಿ ಪ್ರಾರಂಭ ಆದ ತಕ್ಷಣದಲ್ಲೇ ನೀವು ಉಪವಾಸವನ್ನು ಮುರಿಯೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಏಕಾದಶಿ ಮುಗಿದ ನಂತರದಲ್ಲಿ ಕೂಡ ಅದರ ಒಂದು ಭಾಗ ಹಾಗೇ ಇರುತ್ತೆ. ಇದನ್ನು ಹರಿವಾಸ ಅಂತ ಹೇಳ್ತಾರೆ. ಈ ಹರಿವಾಸದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಉಪವಾಸವನ್ನು ಬಿಡೋ ಹಾಗಿಲ್ಲ. ಈ ಸಮಯದಲ್ಲಿ ನೀವು ಉಪವಾಸವನ್ನು ಬಿಟ್ಟು ಆಹಾರವನ್ನು ಸೇವನೆ ಮಾಡಿದ್ರೆ, ಅದರಲ್ಲೂ ಕೂಡ ಅನ್ನವನ್ನು ಸೇವನೆ ಮಾಡಿದ್ರೆ ನೀವು ಮಾಡಿದಂಥ ಸಂಪೂರ್ಣ ಉಪವಾಸದ ಫಲ ಏನಿದೆ ಅದು ಕಡಿಮೆ ಆಗುತ್ತೆ. ಆದ್ದರಿಂದ ಈ ಹರಿವಾಸದ ಸಮಯ ಮುಗಿದ ನಂತರದಲ್ಲಿನೇ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ.
ಅಂದರೆ ನೀವು 5 ಗಂಟೆ 2 ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯಗೊಂಡ ನಂತರ ಕನಿಷ್ಠ ಪಕ್ಷ 2 ಗಂಟೆಯಿಂದ 3 ಗಂಟೆಯ ನಂತರದಲ್ಲೇ ನೀವು ಈ ಹರಿವಾಸ ಆ ಸಮಯದಲ್ಲಿ ಮುಕ್ತಾಯ ಆಗುತ್ತೆ. ಆ ನಂತರದಲ್ಲಿ ನೀವು ನಿಮ್ಮ ಒಂದು ಉಪವಾಸವನ್ನು ಮುರಿದು ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ನೀವು ಆ ನಂತರದಲ್ಲಿ ಉಪವಾಸವನ್ನು ಬಿಡಬೇಕಾಗತ್ತೆ. ಇನ್ನು ನೈವೇದ್ಯಕ್ಕೆ ಜೇನುತುಪ್ಪ, ಬೆಲ್ಲ, ಹಾಗೆ ಹಾಲಿನಿಂದ ಮಾಡಿದಂಥ ಪಾಯಸ, ಈ ರೀತಿಯಾದಂಥ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ನೈವೇದ್ಯದಲ್ಲಿ ತಪ್ಪದೆ ತುಳಸಿಯ ದಳವನ್ನು ಇಟ್ಟು ನೀವು ಆ ವಿಷ್ಣುವಿಗೆ ಅರ್ಪಿಸಿ ಆರತಿಯನ್ನು ಮಾಡಿ ಆ ನಂತರದಲ್ಲಿ ನೀವು ಆ ಪ್ರಸಾದವನ್ನು ಸೇವನೆ ಮಾಡಿ ದ್ವಾದಶಿ ತಿಥಿ ಪ್ರಾರಂಭ ಆಗಿ ನಾನು ಹೇಳಿದಾಗೆ ಹರಿವಾಸ ಸಮಯ ಮುಗಿದ ನಂತರ ಪ್ರಸಾದವನ್ನು ಸೇವನೆ ಮಾಡಿ ತುಳಸಿಯನ್ನು ಹಾಕಿದಂಥ ನೀರನ್ನು ತೀರ್ಥ ರೂಪದಲ್ಲಿ ಸೇವನೆ ಮಾಡಿಬಿಟ್ಟು ಆ ನಂತರದಲ್ಲಿ ನೀವು ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ನಿಮ್ಮ ಆಹಾರವನ್ನು ಸೇವನೆ ಮಾಡಬಹುದು. ಅದರಲ್ಲೂ ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು. ಈ ರೀತಿ ಉಪವಾಸವನ್ನು ಮಾಡುವಂಥವರು ಉಪ್ಪಿಲ್ಲದೆ ಇರೋಂಥ ನೀವು ಆಹಾರವನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸಾಬೂದಾನದಿಂದ ಮಾಡಿದಂಥ ಒಂದು ಆಹಾರವನ್ನು ಸೇವನೆ ಮಾಡೋದು ಬಹಳನೇ ಒಳ್ಳೆಯದು. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂಥ ಆಹಾರವನ್ನು ಈ ದಿವಸ ಉಪವಾಸ ಬಿಟ್ಟ ಮೇಲೆ ನೀವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಕಟ್ಟುನಿಟ್ಟಿನ ಉಪವಾಸದ ಕ್ರಮವನ್ನು ಅನುಸರಣೆ ಮಾಡಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ಗೋವಿಂದ ಗೋವಿಂದ ಎನ್ನುವಂಥ ಸ್ಮರಣೆಯನ್ನು ಮಾಡ್ತಾ ಆ ದಿವಸ ನೀವು ಭಕ್ತಿಯಿಂದ ಪೂಜೆಯನ್ನು ಮಾಡೋದ್ರಿಂದ ವಿಷ್ಣುವಿನ ಸಂಪೂರ್ಣ ಕೃಪೆ ಅನ್ನೋದು ಸಿಗುತ್ತೆ. ಅದೇ ರೀತಿ ಪಾಪನಾಶ ಆಗುತ್ತೆ, ದೋಷ ನಿವಾರಣೆ ಆಗುತ್ತೆ, ಅದೇ ರೀತಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತೆ. ಈ ರೀತಿಯಾಗಿ ವೈಕುಂಠ ಏಕಾದಶಿಯ ದಿವಸ ಉಪವಾಸವನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ವೈಕುಂಠ ಏಕಾದಶಿಯ ದಿವಸ ಯಾವ ರೀತಿಯಾಗಿ ಉಪವಾಸವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇವನ್ನು ಅನುಸರಿಸಿ ವಿಷ್ಣುವಿನ ಅನುಗ್ರಹವನ್ನು ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಮತ್ತಷ್ಟು ವಿವರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.